ಹೇಳ್ತೀರಿ ಮನಿ ಇಸ್ ಹ್ಯಾಪಿನೆಸ್ ಅಂತ. ಇದನ್ನ ಬಹುತೇಕರಿಗೆ ಗೊತ್ತಿದ್ರು ಅದನ್ನ ಹೇಳೋದಕ್ಕೆ ಹಿಂದೂ ಮುಂದೆ ಪಡ್ತಾರೆ ಎಷ್ಟೋ ಜನ. ದುಡ್ಡನ್ನು ಯಾರು ಬೇಡ ಅನ್ನಲ್ಲ. 10 ರೂಪಾಯಿ ರೋಡಲ್ಲಿ ಬಿದ್ದಿದ್ರು ಕೂಡ ಅದನ್ನ ತಗೊಳ್ದೆ ಮುಂದಕ್ಕೆ ಹೋಗಲ್ಲ. ಆಯ್ತು ತಗೊಂಡು ದೇವ್ರ ಹುಂಡಿಗಾರು ಹಾಕೋಣ ಅಂತ ತಗೊಂಡು ಹೋಗ್ತಾರೆ. ಅಂಥದ್ರಲ್ಲಿ ದುಡ್ಡು ಮಾಡೋದು ಅಷ್ಟು ಸುಲಭನ ಅನ್ನೋ ಪ್ರಶ್ನೆ ಇದ್ದೇ ಇರತ್ತೆ. ನಿಮ್ಮ ವರ್ಡ್ ಏನಿದೆ ಮನಿ ಇಸ್ ಹ್ಯಾಪಿನೆಸ್, ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಹೌದು, ದುಡ್ಡಿದ್ರೆ ಹ್ಯಾಪಿನೆಸ್ ಬರುತ್ತೆ ಅನ್ನೋದು. ಹೇಗೆ ಈ ಕಾನ್ಸೆಪ್ಟ್? ಮೊದಲಿಗೆ ಮನಿ ಇಸ್ ಹ್ಯಾಪಿನೆಸ್ ಅಂದ್ರೆ ಏನು, ಯಾವ ರೀತಿಯಾಗಿ ಸಂದೇಶ ಕೊಡ್ತೀರಿ? ಎಸ್, ಐ ಮೀನ್ ಈ ಕ್ವೆಶ್ಚನ್ ಅನ್ನೋಂಥದ್ದು ನಿಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ. ದುಡ್ಡು ಬೇಕು ಅಂತ ನಾವು ಎಷ್ಟು ಅಂದ್ಕೊಳ್ತೇವೋ ಅಷ್ಟೇ ತದ್ವಿರುದ್ಧವಾಗಿ ದುಡ್ಡಿನ ಬಗ್ಗೆ ದ್ವೇಷನೂ ನಾವು ಹೊಂದಿದ್ದೇವೆ. ಸೊ ಹಾಗಾಗಿ ನೀವು ನಾಡು ಭಾಷೆಯಲ್ಲಿ, ಐ ಮೀನ್ ಜನಗಳು ಕಾಮನ್ ಆಗಿ ಯೂಸ್ ಮಾಡ್ತಿರ್ತಾರೆ, ದುಡ್ಡಿನ ಹಿಂದ್ಗಡೆ ಹೋಗಬೇಡ, ಹಾಳಾಗ್ತೀಯ, ದುಡ್ಡು ಅಂದರೆ ಅದು ದರಿದ್ರ, ಸರಿ ಇಲ್ಲ. ಸೊ ಶ್ರೀಮಂತರೆಲ್ಲ ನೆಮ್ಮದಿ ಶಾಂತಿಯಲ್ಲಿರೋದಿಲ್ಲ, ಇನ್ಫ್ಯಾಕ್ಟ್ ಬಡವರೇ ಶಾಂತಿ ಸಮಾಧಾನದ ಇರೋದು ಅಂತಂತೇಳಿ. ಸೊ ದೆರ್ ಆರ್ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ದ್ಯಾಟ್ ಈಸ್ ಇನ್ ಎವ್ರಿಬಡೀಸ್ ಬ್ರೈನ್ಸ್. ಸೊ ಹಾಗಾಗಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಎಲ್ಲೋ ಒಂದು ಮೂಲೆಯಲ್ಲಿ ಶ್ರೀಮಂತರಾಗಬೇಕು ಅಂತ ಅಂದ್ಕೊಳ್ತೇವೆ, ಬಟ್ ನಿಜವಾಗ್ಲೂ ಶ್ರೀಮಂತಿಕೆಗೆ ಯಾರೂ ವರ್ಕ್ ಮಾಡಲ್ಲ, ಆಮೇಲೆ ಪ್ರಯತ್ನ ಪಡಲ್ಲ, ಆಮೇಲೆ ಆಗೋದಕ್ಕೆ ಪರಿಪೂರ್ಣವಾಗಿ ಏನು ಮಾಡಬೇಕು ಅದು ಮಾಡ್ತಿರಲ್ಲ. ಸೊ ಹಾಗಾಗಿ ಐ ಥಿಂಕ್ ಪ್ರಪಂಚದಲ್ಲಿರುವ ಮೆಜಾರಿಟಿ ಆಫ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನು ಈ ದುಡ್ಡೇ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ಫ್ಯಾಕ್ಟ್ ನಾನು ನಿಮ್ಮನ್ನು ಕೇಳ್ತೇನೆ ಕ್ವೆಶ್ಚನ್ನು, ಸಪೋಸ್ ನಿಮ್ಮ ಹತ್ರ 100 ಕೋಟಿ ಇತ್ತು ಅಂದ್ಕೊಳ್ಳಿ, ಐ ಥಿಂಕ್ ಯು ವಿಲ್ ಬಿ ಹ್ಯಾಪಿ ಆರ್ ಸ್ಯಾಡ್ ಮೇಡಮ್? ಹ್ಯಾಪಿ ಸ್ಯಾಡ್ನೆಸ್ ಇಟ್ಸ್ ಆಲ್ ಅವರ್ ಮೆಂಟಾಲಿಟಿ ಅಂತ ಹೇಳ್ಬೋದು. ಬಟ್ ದುಡ್ಡಿರೋರ್ಗೆ ಇನ್ನೂ ದುಡ್ಡು ಗಳಿಸ್ಬೇಕು ಅನ್ನೋ ಆಸೆ ಇರುತ್ತೆ, ದುಡ್ಡಿಲ್ದಿರೋರ್ಗೆ ದುಡ್ಡು ಬೇಕು ಅನ್ನೋ ಆಸೆ ಇರುತ್ತೆ. ಆಬ್ವಿಯಸ್ಲಿ 100 ಕೋಟಿ ಕೊಟ್ರೆ ಖುಷಿಯಾಗಿರ್ತೀವಿ ಅಂತ ದುಡ್ಡು ಇಲ್ದಾಗ ಅನ್ಸುತ್ತೆ, ಬಟ್ ದುಡ್ಡು ಬಂದಾಗ ಹೇಗೆ ಅನ್ಸುತ್ತೆ ಅಂತ ಗೊತ್ತಿಲ್ಲ. ಕರೆಕ್ಟ್. ಸೊ ನಮ್ಮ ಹತ್ರ ಇನ್ನೂ 100 ಕೋಟಿ ಬರದೇ ಇರೋದಕ್ಕೆ ನಮಗಿನ್ನೂ ಗೊತ್ತಿಲ್ಲ, ಐ ಮೀನ್ ಹೇಗಿರ್ಬೋದು ಅಂತಂತೇಳಿ. ಬಟ್ ನಾರ್ಮಲ್ ಆಗಿ ಅಸ್ಯೂಮಿಂಗ್ ನೀವು ಒಳ್ಳೆಯವರು ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೇನೆ, ನೀವೆಲ್ಲರೂ ಒಳ್ಳೆಯವರು ಅಂತ ನಾನು ಅಸ್ಯೂಮ್ ಮಾಡ್ಕೊಂಡು ಕೇಳ್ತೇನೆ, ಹೇಗೂ ಒಳ್ಳೆಯವರಾಗಿದ್ದೀವಿ. 100 ಕೋಟಿ ಒಂದು ವೇಳೆ ಒಳ್ಳೆಯವ್ರ ಹತ್ರ ಇದ್ದಾಗ ಐ ಥಿಂಕ್ ಒಳ್ಳೆ ಕೆಲಸಗಳೇ ಆಗುತ್ತೆ ಅಂತ ನಾನು ಜಸ್ಟ್ ಅಸ್ಯೂಮ್ ಅಂಡ್ ಐ ರಿಯಲಿ ವಿಶ್ ಫಾರ್ ದ್ಯಾಟ್. ಸೊ ಹಾಗಾಗಿ ಎಲ್ಲರೂ ಶ್ರೀಮಂತರಾಗಬೇಕು. ಯಾಕಪ್ಪ ಅಂತಂದರೆ ಒಂದು ಬಸವಣ್ಣ ಹೇಳ್ತಾರೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನು, ಇಲ್ಲಿ ಸಲ್ಲದವನು ಅಲ್ಲಿಯೂ ಎಲ್ಲಿಯೂ ಸಲ್ಲನಯ್ಯ ಅಂತೇಳಿ. ಸೊ ಹಾಗಾಗಿ ನಾವು ಒಂದೊಂದು ತಿಳ್ಕೊಬೇಕು, ಭೂಲೋಕದಲ್ಲಿ ಜೀವನ ಮಾಡೋದಕ್ಕೆ ಬೇಕಾಗಿರೋ ಕರೆನ್ಸಿ ದುಡ್ಡು. ಸೊ ಯಾರ ಹತ್ರ ದುಡ್ಡು ಇರಲ್ವೋ ಅವನಿಗೆ ಬೆಲೆನೂ ಸಿಗೋದಿಲ್ಲ, ಅವನು ಮೋಕ್ಷಕ್ಕೂ ಹೋಗೋದಿಲ್ಲ. ಸೊ ಹಾಗಾಗಿ ದುಡ್ಡು ಹ್ಯಾಪಿನೆಸ್ನ ಒಂದು ಪ್ರೈಮರಿ ಒಂದು ರೋಲ್ ಆಗಿರುತ್ತೆ. ಎಸ್ ಮ್ಯಾಮ್. ಅನಂತ ವಿಶ್ವ ಆಚಾರ್ಯ ಅವರು ಮನಿ ಇಸ್ ಹ್ಯಾಪಿನೆಸ್ ಆರಂಭ ಮಾಡಿದ್ದು ಅಥವಾ ಶುರು ಮಾಡಿದ್ದು ಅಥವಾ ಈ ಹಾದಿಯನ್ನ ಹಿಡಿದಿದ್ದು ಯಾಕೆ, ಅಥವಾ ನೀವೇ ಕಂಡುಕೊಂಡ ನಂತರದಲ್ಲಿ ಜನರಿಗೆ ಇದನ್ನ ವಿಸ್ತರಿಸಬೇಕು ಅಂತ ಹೊರಟ್ರ, ಹೇಗೆ ಅಂತ? ಸೊ ನನಗಿದು ಗೊತ್ತಾಗಿದ್ದು ಮೇಡಮ್, ಫಸ್ಟ್ ನಾನು ಐ ವಾಸ್ ಜಸ್ಟ್ ಲೈಕ್ ಅ ಲೇ ಮ್ಯಾನ್. ಸೊ ನನಗಿದೆಲ್ಲ ಗೊತ್ತಿರಲಿಲ್ಲ. ಮೋಕ್ಷಕ್ಕೆ ಹೋಗ್ಬೇಕಂತಂದರೆ, ಒಂದು ವೇಳೆ ಸ್ವರ್ಗ ಇದೆ, ಹೆವನ್ ಇದೆ ಅನ್ನೋದಾದರೆ, ಆ ಸ್ವರ್ಗಕ್ಕೆ ಹೋಗ್ಬೇಕಂತಂದರೆ ದುಡ್ಡು ತುಂಬ ತುಂಬ ಅವಶ್ಯಕತೆ. ಸೊ ಹಾಗಾಗಿ ನಮ್ಮ ಧರ್ಮ ಪುರಾಣಗಳಲ್ಲಿ, ವೇದ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಸೊ ಈಗ ಮೋಕ್ಷ ಸಿಗಬೇಕು ಅಂತಂದರೆ ಧರ್ಮವಾಗಿರಬೇಕು. ಸೊ ಹಾಗಾಗಿ ಕಾಮನ ಅನುಭವಿಸಿರಬೇಕು, ಹಾಗೆ ಅರ್ಥಭರಿತವಾಗಿರಬೇಕು. ಸೊ ನಾವೆಲ್ಲರೂ ಒಳ್ಳೆಯವರು ಅಂತ ನಾನು ಆಗಲೇ ಹೇಳಿದ್ದೆ. ಸೊ ಧಾರ್ಮಿಕವಾಗಿದ್ದೇವೆ, ಆಮೇಲೆ ಕಾಮ ಎಲ್ಲರಿಗೂ ಸಿಕ್ಕಿದೆ, ರಿಲೇಷನ್ಶಿಪ್ಸು, ನಾವೆಲ್ಲ ಎವ್ರಿಬಡಿ ಬೈ ಡಿಫಾಲ್ಟ್ ವಿಲ್ ಗೆಟ್ ಇಟ್. ಬಟ್ ವಾಟ್ ಅಬೌಟ್ ಮನಿ? ಇದು ಅರ್ಥಕ್ಕೆ ಬರುತ್ತೆ. ಸೊ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಸಂಪೂರ್ಣವಾಗಿ ಅನುಭವಿಸ್ಬೇಕು ಅಂತಂದರೆ ಈ ದುಡ್ಡು ಅನ್ನೋ ಅಂಶ ತುಂಬ ಬೇಕಾಗಿರುತ್ತೆ. ಸೊ ಮೋಕ್ಷಕ್ಕೆ ಹೋಗ್ಬೇಕಾ, ನೀವೆಲ್ಲರೂ ಸ್ವರ್ಗಕ್ಕೆ ಹೋಗ್ಬೇಕಾ? ಹಾಗಾದರೆ ದುಡ್ಡು ಮಾಡ್ಕೊಳ್ಳಿ, ಶ್ರೀಮಂತರಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.